ಗಣಾನಾಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ವಸ್ತ್ರವಸ್ತಮಂ ಅಂತ ಹೇಳಿ ಏನು ವಿಶೇಷವಾಗಿರ್ತಕ್ಕಂತಹ ವೇದಗಳಲ್ಲಿ, ಋಗ್ವೇದಗಳಲ್ಲಿ ಸಾಕ್ಷಾತ್ ಗಣಪತಿಯ ಕುರಿತು ಬರತಕ್ಕಂತಹ ಒಂದು ಮಂತ್ರ ಇದು. ಗಣಗಳಿಗೆ ಅಧಿಪತಿಯಾಗಿದ್ದರಿಂದ ಅವನನ್ನು ಗಣಪತಿ ಅಂತ ಕರೆಯಲ್ಪಟ್ಟದ್ದು. ನಿಶುಷೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ. ಸಾಕ್ಷಾತ್ ಗಣಪತಿಯನ್ನು ಕವೀನಾಂ ಎಂಬ ಶಬ್ದದಿಂದಲೂ ಸಹಿತ ಕರೆಯಲ್ಪಟ್ಟಿದ್ದಾರೆ. ಗಣಗಳಿಗೆ ಅಧಿಪತಿಯಾಗಿದ್ದರಿಂದ ಅವನನ್ನು ಗಣಪತಿ ಅಂತಲೂ ಕರೆಯಲ್ಪಟ್ಟಿದ್ದಾರೆ. ಇಡೀ ವೇದಗಳಲ್ಲಿ ಸಾಕ್ಷಾತ್ ಋಗ್ವೇದದಲ್ಲಿ 2 ಮಂತ್ರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಈ ಗಣಪತಿಯ ರೂಪ, ಗಣಪತಿಯ ಅವತಾರದ ಬಗ್ಗೆ ಅನೇಕ ಪುರಾಣಗಳಲ್ಲಿ ಅನೇಕ ತರಹದ ಕಥೆಗಳು ಬಂದಿದೆ. ಇಥಂಚ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಕಥೆಗಳನ್ನೆಲ್ಲ ನಿಮಗೆ ವಿಶೇಷವಾಗಿ ಗೊತ್ತುಂಟು. ಪಾರ್ವತೀದೇವಿ ಸ್ನಾನಕ್ಕಾಗಿ ಹೋಗುವ ಸಂದರ್ಭದಲ್ಲಿ ಏನು ಅಂದರೆ ಹಿಂದೆಯೂ ಸಹಿತ ಮೃತ್ತಿಕಾ ಸ್ನಾನ ಅಂತ ಇತ್ತು. ಮೃತ್ತಿಕಾ ಸ್ನಾನ ಅಂದರೆ ಮಣ್ಣನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಮೃತ್ತಿಕಾ. ಯಾಕಂದರೆ ಆ ಮೃತ್ತಿಕಾ ಅದು ಶುಚಿಯಾಗಿರ್ತಕ್ಕಂತಹ ಶುದ್ಧವಾದ ವಸ್ತು. ಅಂತಹ ಮೃತ್ತಿಕಾವನ್ನು ತೆಗೆದುಕೊಂಡಾಗ ಆ ಮೃತ್ತಿಕೆಯಿಂದಲೇ ವಿಶೇಷವಾಗಿರ್ತಕ್ಕಂತಹ ಒಂದು ಗಣಪತಿಯನ್ನು ಅವಳೇ ಸೃಷ್ಟಿ ಮಾಡಿ ಆ ಗಣಪತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಯಾರೂ ಬರದೇ ಇದ್ದಂತೆ ನೋಡಬೇಕು ಅಂತ ಹೇಳಿ ಅಲ್ಲಿಟ್ಟು ಒಳಗೆ ಹೋದಾಗ ಸಾಕ್ಷಾತ್ ರುದ್ರದೇವರು ಬರ್ತಾ ಇದ್ದಾರೆ. ಆ ರುದ್ರದೇವರು ಬಂದಾಗ ರುದ್ರದೇವರನ್ನು ಗಣಪತಿ ತಡೆದಾಗ ಆ ರುದ್ರದೇವರಿಗೆ ಬಹಳ ಕೋಪ ಬಂತು. ಹೀಗಾಗಿ ಗಣಪತಿಯ ಶಿರಚ್ಛೇದನ ಮಾಡಿದ. ಪಾರ್ವತಿ ಬಂದು ಹೇಳ್ತಾಳೆ, ನಾನೇ ಈ ಮೃತ್ತಿಕೆಯಿಂದ ಸೃಷ್ಟಿ ಮಾಡಿರ್ತಕ್ಕಂತಹ ಗಣಪತಿ, ಅವನನ್ನೇಕೆ ನೀವು ಸಂಹಾರ ಮಾಡಿದಿರಿ ಅಂತ ಕೇಳಿದಾಗ ಕೊನೆಯಲ್ಲಿ ಒಂದು ಆನೆಯ ಸೊಂಡಿಲ ಇರತಕ್ಕಂತಹ ಮುಖವನ್ನು ಸಾಕ್ಷಾತ್ ಗಣಪತಿಗೆ ತಂದಿಟ್ಟು ಅವನನ್ನು ಗಜಾನನನ್ನಾಗಿ ಮಾಡಿ, ಆನನ ಅಂದರೆ ಮುಖ, ಗಜದ ಮುಖವನ್ನು ಹೊಂದುವಂತೆ ಮಾಡಿ ಅವನನ್ನು ಗಣಪತಿ ಎಂದು ಉಪಾಸನೆ ಮಾಡಬೇಕು. ಇಂತಹ ಗಣಪತಿಯನ್ನು ಯಾರು ಉಪಾಸನೆ ಮಾಡುತ್ತಾರೆ ಅಂಥವರಿಗೆ ಸುಖ ಸಮೃದ್ಧಿ ದೊರೀತದೆ ಅಂತ ಹೇಳಿ ರುದ್ರದೇವರು ವಿಶೇಷವಾಗಿ ವರ ಕೊಟ್ಟರು ಅಂತ ಹೇಳಿ ಕೆಲವು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇತ್ತಂಚ ಕೆಲವರು ಹೇಳಬಹುದು ಇದು ಏನು ಕಥೆ ಇದು ಅಂತ. ಆದರೆ ಪುರಾಣಗಳನ್ನು ಅರ್ಥೈಸಿಕೊಳ್ಳುವ ಸಂದರ್ಭದಲ್ಲಿ 3 ರೀತಿಯಾಗಿರ್ತಕ್ಕಂತಹ ಅರ್ಥ ಇದೆ. ಒಂದು ಸಮಾಧಿ ಭಾಷಾ ಅಂತ ಕರೀತಾರೆ. 3 ಭಾಷೆಗಳು. ಸಮಾಧಿ ಭಾಷಾ ಹೇಗೆ ವಿಷಯವಿದೆಯೋ ಅದೇ ತರಹದಲ್ಲಿ ಹೇಳ್ತಕ್ಕಂಥದ್ದು ಸಮಾಧಿ ಭಾಷಾ. ದರ್ಶನ ಭಾಷಾ ಅಂತ ಒಂದು ಭಾಷೆ ಇದೆ. ಈ ದರ್ಶನ ಭಾಷೆ ಹೇಗೆ ಅಂತಂದರೆ ಹೇಗೆ ಕಾಣಿಸ್ತದೋ ಹಾಗೆ ಹೇಳ್ತಕ್ಕಂಥದ್ದು ಒಂದು ಪುರಾಣದ ರೀತಿ ನೀತಿ. ಇನ್ನೊಂದು ಗುಹ್ಯ ಭಾಷೆ ಅಂತ ಇರತಕ್ಕಂಥದ್ದು. ಈ ಗುಹ್ಯ ಭಾಷೆ ಎಂಬುದು ಹೇಗೆ ಅಂತಂದರೆ ಮೇಲ್ನೋಟಕ್ಕೆ ಒಂದು ಅರ್ಥ ಇರ್ತದೆ, ಒಳಗಡೆ ಇರತಕ್ಕಂತಹ ವಿಶಿಷ್ಟವಾದ ತತ್ವ ಮತ್ತೊಂದು ಇರ್ತದೆ. ಅದನ್ನು ಸೂಚಿಸುವುದಕ್ಕಾಗಿ ಆ ರೀತಿಯಾಗಿ ಪುರಾಣದಲ್ಲಿ ಕಥೆಗಳನ್ನು ಹೇಳ್ತಕ್ಕಂಥದ್ದು ಒಂದುಂಟು. ಹೀಗಾಗಿ ಈ ಪುರಾಣಗಳಲ್ಲಿ ಈ 3 ಭಾಷೆಗಳನ್ನು ವಿಶೇಷವಾಗಿ ಬಳಸಿದ್ದುಂಟು. ಆದರೆ ಈಗ ಸಮಾಧಿ ಭಾಷೆಯ ಅರ್ಥದಲ್ಲಿ ತಿಳ್ಕೊಳ್ಬೇಕು ಅಥವಾ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ದರ್ಶನ ಭಾಷೆಯಲ್ಲಿ ತಿಳ್ಕೋಬೇಕು ಅಥವಾ ಗುಹ್ಯವಾಗಿರ್ತಕ್ಕಂತಹ ಭಾಷೆಯಲ್ಲಿ ತಿಳ್ಕೊಳ್ಬೇಕು, ಇತ್ತಂಚ ಅದನ್ನು ತಿಳ್ಕೊಳ್ತಕ್ಕಂಥದ್ದು ಒಂದು ಕ್ರಮ ಇದೆ. ಇತ್ತಂಚ ಸಾಕ್ಷಾತ್ ಪಾರ್ವತೀ ದೇವಿಯೇ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಸುಂದರವಾಗಿರ್ತಕ್ಕಂತಹ ಗಣಪತಿಯ ರೂಪ, ಇದು ಸುಂದರವಾದ ರೂಪ. ಆ ರೂಪದ ಬಗ್ಗೆ ಮಾತ್ರ ನಾವಿಲ್ಲಿ ಚಿಂತನೆ ಮಾಡಬಹುದು. ಅದಕ್ಕಾಗಿ ಅವನನ್ನು ಸುಮುಖ ಅಂತ ಕರೆದದ್ದು. ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ ಅಂತ ಹೇಳಿ ಸಾಕ್ಷಾತ್ ಗಣಪತಿಯನ್ನು ಸ್ತೋತ್ರ ಮಾಡಿತ್ತು. ಸ್ತೋತ್ರದಲ್ಲಿ ಹೇಳಿದ್ದೆಷ್ಟೇ, ಸುಮುಖ, ಸುಂದರವಾಗಿರ್ತಕ್ಕಂತಹ ಮುಖ. ಇಥಂಚ ಈ ಗಣಪತಿಯ ರೂಪವನ್ನು ಹೇಳುವ ಸಂದರ್ಭದಲ್ಲಿ ಅನೇಕ ಪುರಾಣಗಳು ಉಲ್ಲೇಖ ಮಾಡುತ್ತದೆ. ಸಾಕ್ಷಾತ್ ಭಗವಂತನಾಗಿರ್ತಕ್ಕಂತಹ ನಾರಾಯಣನ ರೂಪ ಅಂದರೆ ಆಕಾಶ ತತ್ವಕ್ಕೆ ಅಭಿಮಾನಿ ದೇವತೆ ಗಣಪತಿ. ಅವನು ಈ ಸೊಂಡಿಲ ರೂಪದಲ್ಲಿ ಹೇಗೆ ವರಾಹ ರೂಪದಲ್ಲಿ ದೇವರು ಇರ್ತಾನೋ, ಹೇಗೆ ವಿಶೇಷವಾಗಿರ್ತಕ್ಕಂತಹ ನರಸಿಂಹದೇವರ ರೂಪದಲ್ಲಿ ಇರ್ತಾನೋ, ಅದೇ ರೂಪದಲ್ಲಿ ಈ ಆನೆಯ ಸೊಂಡಿಲ ರೂಪವನ್ನು ಹೊಂದಿರತಕ್ಕಂತಹ ವಿಶಿಷ್ಟವಾದ ರೂಪದಿಂದ ಈ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿ ಸಾಕ್ಷಾತ್ ಭಗವಂತನಾದ ನಾರಾಯಣ ಇರ್ತಾನೆ. ಅವನ ಅನುಗ್ರಹ ಮೂಲಕವಾಗಿಯೂ ಗಣಪತಿಗೂ ಈ ವಿಶಿಷ್ಟವಾಗಿರ್ತಕ್ಕಂತಹ ರೂಪ ಇದೆ ಅನ್ನುವಂತಹ ಒಂದು ತತ್ವವನ್ನು ನಾವು ವಿಶೇಷವಾಗಿ ಇಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇತ್ತಂಚ ಆ ಸೊಂಡಿಲ ಇರತಕ್ಕಂತಹ ಏನು ಗಣಪತಿ ಇದ್ದಾನೆ, ಆಕಾಶ ತತ್ವಕ್ಕೆ ಅವನು ವಿಶೇಷವಾಗಿರ್ತಕ್ಕಂತಹ ಅಭಿಮಾನಿ ದೇವತೆ.
ಹೀಗಾಗಿ ಪುರಾಣಗಳಲ್ಲಿ ಅನೇಕ ಕಥೆಗಳು ಬಂದಿದೆ. ಆದರೆ ಆ ಕಥೆಗಳ ಮೂಲಕವಾಗಿ ತತ್ವ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸುಮುಖ ಗಣಪತಿಗೆ ಇರುವ ಮುಖ ಜಗತ್ತಿನಲ್ಲಿ ಯಾರೂ ಇಲ್ಲ. ಬಹಳ ಸುಂದರವಾದ ಮುಖ, ಅವನು ನೋಡೋದೇ ಒಂಥರ ಆನಂದ ಆಗ್ತದೆ. ಸುಮುಖ ಅಂತ ನಾವು ಯಾಕೆ ಹೇಳಬೇಕು ಅಂದರೆ, ಗಣಪತಿ ಸುಮುಖ, ನಮಗೂ ಸಹಿತ ಒಳ್ಳೆಯ ಮುಖ ಇರಬೇಕು, ಒಳ್ಳೆಯ ವರ್ಚಸ್ಸಿರಬೇಕು, ಒಳ್ಳೆಯ ವಿಶೇಷವಾಗಿರ್ತಕ್ಕಂತಹ ಜ್ಞಾನ ಇರಬೇಕು, ಒಳ್ಳೆಯ ಚಿಂತನೆ ಇರಬೇಕು. ಹೀಗಾಗಿ ಆ ಗಣಪತಿಯನ್ನು ಆರಾಧನೆ ಮಾಡಿದರೆ ನಮಗೂ ಸುಂದರವಾಗಿರ್ತಕ್ಕಂತಹ ಮುಖ ಕೊಡ್ತಾರೆ. ಸುಂದರವಾದ ಮುಖ ಹೇಗೆ ಅಂದರೆ, ಹೊರಗಡೆ ಕಾಣಿಸುವ ಮುಖ ಬೇರೆ, ಒಳಗಡೆ ಕಾಣಿಸುವ ಮುಖ ಬೇರೆ. ವಚಸ್ಸೇಕಂ ಮನಸ್ಸೇಕಂ ಆಗಬಾರದು, ಎರಡೂ ಸಹಿತ. ಯಾಕಂದರೆ ಅಭಿಮಾನಿನಿಯಾಗಿ ನಮಗೆ ವಿಶೇಷವಾಗಿರ್ತಕ್ಕಂತಹ ಮಾತಿನ ಶಕ್ತಿಯನ್ನು ಕೊಡ್ತಕ್ಕಂಥವನು ಅದೇ ಸಾಕ್ಷಾತ್ ಸುಮುಖನಾಗಿರ್ತಕ್ಕಂತಹ ಗಣಪತಿ. ಹೀಗಾಗಿ ಗಣಪತಿಯನ್ನು ಉಪಾಸನೆ ಮಾಡಿದರೆ ನಮಗೂ ಸುಮುಖವನ್ನು ಕೊಡ್ತಾನೆ, ಸುಂದರವಾದ ಮುಖ ಕೊಡ್ತಾನೆ. ಕೇವಲ ಬಹಿರಂಗದಲ್ಲಿ ಮಾತ್ರ ಮುಖವಲ್ಲ, ಅಂತರಂಗದಲ್ಲಿ ಅಂತಹ ಶುದ್ಧವಾದ ಮುಖವನ್ನು ಸಾಕ್ಷಾತ್ ಗಣಪತಿ ನಮಗೆ ಕೊಡ್ತಾನೆ, ಆ ವರ್ಚಸ್ಸನ್ನು ಕೊಡ್ತಾನೆ. ಆದ್ದರಿಂದ ಗಣಪತಿಯ ಉಪಾಸನೆಯನ್ನು ಮಾಡಬೇಕು ಅಂತ ಒಂದು. ಏಕದಂತಶ್ಚ, ನೋಡಿ ಮನಸ್ಸು ಏಕದಂತ ಅಂದರೆ ಒಂದು ದಂತ ಅವನಿಗಿರ್ತಕ್ಕಂಥದ್ದು. ಆದರೆ ಏಕದಂತಶ್ಚ ಎಂಬುದಕ್ಕೆ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಏನು ಅಂತಂದರೆ, ನಮ್ಮ ಮನಸ್ಸನ್ನು ಒಂದು ಕಡೆಗೆ ಮಾತ್ರ ಹರಿಯಿಡಬೇಕು. ಮನಸ್ಸು ಇದೆ ಅಂದ ಮಾತ್ರಕ್ಕೆ ನೂರಾರು ಕಡೆಗೆ ನಮ್ಮ ವಿಚಾರಗಳು ಹೊರಟು ಹೋಯಿತು ಅಂದರೆ ಯಾವ ವಿಷಯವನ್ನೂ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಗೆ ಏಕಾಗ್ರತೆ ಎಂಬುದು ಬರಬೇಕು ಅಂತಾದರೆ ಅದು ಗಣಪತಿಯ ಅನುಗ್ರಹದಿಂದ. ನಮ್ಮ ಮನಸ್ಸು ನಿಯಂತ್ರಣ ಮಾಡುವ ಕೆಲಸವನ್ನು ಸಾಕ್ಷಾತ್ ಗಣಪತಿ ಮಾಡ್ತಾನೆ. ಏಕದಂತವಾಗಿ ಒಂದು ವಿಷಯದ ಕಡೆಗೆ ಮನಸ್ಸನ್ನು ಇಡುವಂತೆ ಅನುಗ್ರಹಿಸುವನು ಸಾಕ್ಷಾತ್ ಏಕದಂತ. ಅಷ್ಟು ಮಾತ್ರ ಅಲ್ಲ, ಕಪಿಲೋ ಅಂತ ಕರೆದದ್ದು, ಕಪಿಲಹ ಎಂಬುದಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಒಂದು ಕಂದು ಬಣ್ಣದ ವರ್ಣ, ಅಂತಹ ಸುಂದರವಾಗಿರ್ತಕ್ಕಂತಹ ವರ್ಣವನ್ನು ಹೊಂದಿರತಕ್ಕಂಥವನು ಸಾಕ್ಷಾತ್ ಕಪಿಲ ರೂಪದಿಂದ ಇರತಕ್ಕಂಥವನೇ ಸಾಕ್ಷಾತ್ ಗಣಪತಿ. ವಿಕಟಃ ಅಂದರೆ ವಿಸ್ತಾರವಾದ ದೇಹ. ನೋಡಿ ಗಣಪತಿಗೆ ಎಷ್ಟು ಸುಂದರವಾದ ವಿಸ್ತಾರವಾದ ದೇಹ ಇದೆ. ಹಾಗೆ ಮನಸ್ಸು ವಿಶಾಲವಾಗಿರಬೇಕು, ನಮ್ಮ ಬುದ್ಧಿ ವಿಶಾಲವಾಗಿರಬೇಕು, ನಾವು ಮಾಡುವಂತಹ ಚಿಂತನೆ ವಿಶಾಲವಾಗಿರಬೇಕು. ಆ ಎಲ್ಲ ತತ್ವ ಚಿಂತನೆಗಳನ್ನು ಗಣಪತಿಯ ರೂಪದಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇದೆ. ಗಜಕರ್ಣಕಃ, ನೋಡಿ ಆನೆಯಂತಹ ಕಿವಿ. ನೋಡಿ ಆನೆಯ ಕಿವಿ ಯಾಕೆ ಅಂತಂದರೆ ದೊಡ್ಡದಾದ ಕಿವಿ ಕೊಟ್ಟಿರ್ತಾನೆ. ದೊಡ್ಡದಾದ ಕಿವಿ ಏನು ಅಂತಂದರೆ ಕರ್ಣಪುಟೇಶ ಸಂಭೃತಂ, ಭಗವಂತನ ಕಥಾಮೃತ, ದೇವರ ಮಹಿಮೆ, ನಿರಂತರವಾಗಿರ್ತಕ್ಕಂತಹ ತತ್ವಜ್ಞಾನವನ್ನು ನಾವು ಶ್ರವಣ ಮಾಡಬೇಕು. ಎಷ್ಟು ಶ್ರವಣ ಮಾಡಿದರೂ ಕಡಿಮೆ. ಹೀಗಾಗಿ ದೊಡ್ಡದಾಗಿರ್ತಕ್ಕಂತಹ ಕಿವಿಯ ಅರ್ಥ ಏನು ಅಂದರೆ, ಆ ಎಲ್ಲ ವಿಚಾರಗಳನ್ನು ಆ ಕಿವಿಯ ಮೂಲಕವಾಗಿ ನಾವು ಭಗವಂತನ ಕಥಾಮೃತವನ್ನು ಆಸ್ವಾದನೆ ಮಾಡಬೇಕು ಅಂತ ಹೇಳಿ ಆ ಕಿವಿಯನ್ನು ಕೊಟ್ಟಿರ್ತಾರೆ. ಆ ಕಿವಿಯನ್ನು ಕೊಡುವುದು ಮಾತ್ರ ಅಲ್ಲ, ನೋಡಿ ಆನೆಯ ಕಿವಿ ಹೀಗೆ ಫಟ್ 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 ಬಡ್ಕೋತಾ ಇರ್ತದೆ. ಆ ಕಿವಿಯ ಮೇಲೆ ಅನೇಕ ಶಬ್ದಗಳು ಬರ್ತದೆ. ಒಂದು ಶಬ್ದ ಅಲ್ಲ, ಲೌಕಿಕ ಶಬ್ದಗಳಿರಬಹುದು ಅಥವಾ ಮತ್ತೆ ಬೇರೆ ಅಲೌಕಿಕವಾಗಿರ್ತಕ್ಕಂತಹ ಶಬ್ದಗಳಿರಬಹುದು. ಆದರೆ ಆ ಕಿವಿ ಮಾತ್ರ ಹೇಗೆ ಅಂದರೆ, ಅದು ಕೇವಲ ಶುದ್ಧವಾದ ಶಬ್ದಗಳನ್ನು ಮಾತ್ರ ಒಳಗಡೆ ತೆಗೆದುಕೋ, ಇನ್ನು ಉಳಿದದ್ದನ್ನೆಲ್ಲ ಕಿವಿ ಹೇಗೆ ಜಾಡಿಸಿ ಹೊರಗಡೆ ಹಾಕ್ತದೋ, ಶೂರ್ಪಕರಣ ಅಂತ ವಿಶೇಷವಾಗಿ ಶೂರ್ಪಾಕಾರದಲ್ಲಿ ಇರತಕ್ಕಂಥದ್ದು ಹೇಗೆ ಮರದಲ್ಲಿ ಎಲ್ಲ ನಾವು ಧಾನ್ಯಗಳನ್ನು ಸರಿಯಾಗಿ ಅದನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿರತಕ್ಕಂತಹ ಏನು ವಿಶಿಷ್ಟವಾಗಿರ್ತಕ್ಕಂತಹ ಹೊಲಸು ಪದಾರ್ಥಗಳಿರ್ತದೆ, ಆ ಕೆಟ್ಟ ಪದಾರ್ಥಗಳೆಲ್ಲ ಹೊರಗಡೆ ಹೋಗಿ ಶುದ್ಧ ಪದಾರ್ಥದ ಧಾನ್ಯ ಉಳಿಯುವಂತೆ ಆ ಶೂರ್ಪ ಕೆಟ್ಟ ವಿಚಾರಗಳನ್ನೆಲ್ಲ ಹೊರಗೋಡಿಸಿ ಶುದ್ಧವಾದ ವಿಚಾರಗಳನ್ನು ಮಾತ್ರ ಕಿವಿಯಲ್ಲಿ ಹಾಕಿಕೊಳ್ಳಿ ಅನ್ನುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ರೂಪವನ್ನು ಆ ಗಜಕರ್ಣಕಃ ಎಂಬತಕ್ಕಂತಹ ಶಬ್ದ ತಿಳಿಸಿಕೊಡುತ್ತದೆ. ಅಷ್ಟು ಮಾತ್ರ ಅಲ್ಲ, ವಿಘ್ನನಾಶೋ ಗಣಾಧಿಪಃ, ಅವನನ್ನು ನೋಡಿ ಲಂಬೋದರ ಅಂತ ಕರೆದರು. ಯಾಕಂದ್ರೆ ಲಂಬೋದರ ಅಂದರೆ ಹೊಟ್ಟೆ ದೊಡ್ಡದಾಗಿರ್ತಕ್ಕಂತಹ ಹೊಟ್ಟೆ. ದೊಡ್ಡದಾದ ಹೊಟ್ಟೆ ಅಂತಂದರೆ ಇವತ್ತಿನ ದಿವಸ ನಮಗೆ ಸಹನೆ ಬೇಕು ಅಂತಾರೆ. ಏನಾದರೂ ತಪ್ಪು ಮಾಡಿದರೆ ನಿಮ್ಮ ಹೊಟ್ಟೆಯಲ್ಲಿ ಹಾಕಿಕೊಳ್ಳಿ ಅಂತ. ಹೊಟ್ಟೆಯಲ್ಲಿ ಹಾಕಿಕೊಳ್ಳೋದು ಅರ್ಥ ಏನು ಅಂತಂದರೆ ಅದನ್ನು ಸಹಿಸಿಕೊಳ್ಳಿ ಅಂತ ಅರ್ಥ. ಹೊಟ್ಟೆಯಲ್ಲಿ ತಪ್ಪೇನು ಹೊಟ್ಟೆಗೆ ಹಾಕ್ಕೊಳ್ಳಿಕ್ಕಾಗ್ತದ ಅಥವಾ ಏನಾದರೂ ಅದು ಪದಾರ್ಥ ತಿನ್ನೋದಕ್ಕೆ? ಹಾಗಲ್ಲ. ಲಂಬೋದರದ ಶಬ್ದ ಅರ್ಥ ಏನಂದ್ರೆ ದೊಡ್ಡದಾಗಿರ್ತಕ್ಕಂತಹ ಉದರ ಇದೆ, ಏನೇ ಇದ್ದರೂ ಸಹಿತ ಹೊಟ್ಟೆಯೊಳಗೆ ಹಾಕಿಕೊಳ್ಳಬೇಕು. ಗಣಪತಿಯ ರೂಪದಿಂದ ಭಗವಂತ ಇಡೀ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ಯೋ ಅದ್ಯತೆ ಅತ್ತಿಚ ಭೂತಾನಿ, ಇಡೀ ಪ್ರಳಯ ಕಾಲದಲ್ಲಿ ಪ್ರಪಂಚವನ್ನೇ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಳ್ತಾನೆ. ಹೊಟ್ಟೆಯೊಳಗೆ ಇಟ್ಟುಕೊಳ್ಳುವುದರಿಂದ ಅವನನ್ನು ಲಂಬೋದರ ಅಂತ ಕರೆದರು. ಹೀಗಾಗಿ ಅಂತಹ ಲಂಬೋದರನಾಗಿರ್ತಕ್ಕಂತಹ ಸಾಕ್ಷಾತ್ ಗಣಪತಿ, ಸಾಕ್ಷಾತ್ ಗಣೇಶ, ಅವನನ್ನು ಉಪಾಸನೆ ಮಾಡುವುದರ ಮೂಲಕವಾಗಿ ನಮಗೂ ಒಂದು ಸಹನೆ ಬರ್ತದೆ.
ನಮ್ಮ ಹೊಟ್ಟೆಯು ಲಂಬೋದರವಾಗುವುದಂದರೆ ಏನೇ ಅನೇಕ ವಿಚಾರಗಳಿದೆ, ತತ್ವಗಳಿದೆ. ಅವುಗಳೆಲ್ಲ ಹೊಟ್ಟೆಯಲ್ಲಿ ಧರಿಸಿಕೋ. ದೇವರ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಸಾದವನ್ನು ಹೊಟ್ಟೆಯಲ್ಲಿ ಧರಿಸಿಕೋ. ಶುದ್ಧವಾದ ಪದಾರ್ಥವನ್ನು ಹೊಟ್ಟೆಯಲ್ಲಿ ಹಾಕಿಕೋ. ಹೀಗೆ ವಿಚಾರಗಳು, ಅನೇಕ ಆಹಾರಗಳು, ಪದಾರ್ಥಗಳು, ರೀತಿ ನೀತಿಗಳು, ನಡೆ ನುಡಿಗಳು ಎಲ್ಲವನ್ನು ವಿಷಯಗಳನ್ನು ಹೊಟ್ಟೆಯಲ್ಲಿ ಧರಿಸಿಕೊಳ್ಳುವುದು ಅಂತಂದರೆ ಸಹನೆಯಿಂದ ಜೀವನದಲ್ಲಿ ವರ್ತನೆ ಮಾಡಿಕೋ. ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಇವತ್ತಿನ ದಿವಸ ಪ್ರಪಂಚದಲ್ಲಿ ಬದುಕನ್ನು ಸಾಗಿಸಬೇಕು ಅಂದರೆ ಹೊಟ್ಟೆಗೋಸ್ಕರವಾಗಿಯೇ. ಹಾಗಾದರೆ ಈ ಹೊಟ್ಟೆ ತುಂಬಿಸಬೇಕಲ್ಲ, ಹೊಟ್ಟೆ ತುಂಬಿಸೋದಕ್ಕಾಗಿ ಏನೇನೋ ಮಾಡಬೇಡಿ, ವಿಶೇಷವಾದ ಧರ್ಮದ ಮಾರ್ಗದಲ್ಲಿ ಇಟ್ಟುಕೊಳ್ಳಿ ಅನ್ನುವುದಕ್ಕಾಗಿ ಈ ಲಂಬೋದರನ ಆ ಹೊಟ್ಟೆಯ ವಿಶೇಷವಾದ ನಿರೂಪಣೆಯ ನಮಗೆ ಮಾಡಿಕೊಡುತ್ತದೆ. ಅಂತಹ ಲಂಬೋದರನ ಅಖಂಡ ಸೇವೆ ಮಾಡಿದರೆ ಅದಕ್ಕೆ ವಿಘ್ನನಾಶೋ ಗಣಾಧಿಪ, ನಮ್ಮ ಎಲ್ಲರ ವಿಘ್ನಗಳನ್ನು ಪರಿಹಾರ ಮಾಡ್ತಕ್ಕಂಥವರು ಸಾಕ್ಷಾತ್ ಗಣೇಶ. ಆದ್ದರಿಂದ ಅಂತಹ ಗಣೇಶನನ್ನು ನಾವು ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಇಲ್ಲಿ ತಿಳಿಸಿಕೊಟ್ರು. ಸರಿ, ಈ ರೂಪದ ಬಗ್ಗೆ ಈ ತರಹದ ಚಿಂತನೆ ಮಾಡಿದ ಮೇಲೆ ಸರಿ, ಗಣಪತಿಗೆ ಮೂಷಕ ವಾಹನ ಅಂತ ಕರೀತಾರೆ. ಯಾಕೆ? ಇಷ್ಟು ದೊಡ್ಡ ಗಣಪತಿಗೆ ದೊಡ್ಡ ವಾಹನ ಬೇಕು ತಾನೆ. ಆದರೆ ಈ ವಾಹನ ಮಾಡಿದರೆ ಮಾತ್ರ ಚಿಕ್ಕದಾಗಿರ್ತಕ್ಕಂತಹ ಇಲಿ. ನೋಡಿ, ಇವತ್ತು ನಾವೇನಾದರೂ ಕಾರ್ ತಗೊಳ್ಬೇಕು ಅಂದರೆ ಮನೆಯೊಳಗೆ 5 ಜನ ಇದ್ದರೆ ದೊಡ್ಡ ಕಾರ್ ತಗೊಳ್ತೀವಿ, ಅಥವಾ ಯಾವುದೋ ಎರ್ಟಿಗಾ ತಗೊಳ್ತೀವಿ, ಅಥವಾ ಇನ್ನೊಂದು ಬೇರೆ ಯಾವುದೋ ಟೊಯೋಟಾ ತಗೊಳ್ತೀವಿ. ಯಾವುದೋ ನಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಗಾತ್ರ ನೋಡಿ ತೆಗೆದುಕೊಳ್ತೇವೆ. ಆದರೆ ಗಣಪತಿಯ ಇಷ್ಟು ಅದ್ಭುತವಾದ ರೂಪ, ಈ ರೂಪಕ್ಕೆ ಕಾರ್ ಅಂದರೆ ಅವನ ಸಾರಥಿಯಾಗಿ ಯಾರನ್ನು ತಗೋಬಹುದಾಗಿತ್ತು? ದೊಡ್ಡದಾಗಿರ್ತಕ್ಕಂತಹ ಪ್ರಾಣಿನೋ ಯಾವುದೋ ಒಂದು ಪದಾರ್ಥನೋ ತಗೋಬಹುದಾಗಿತ್ತು. ಆದರೆ ಸಣ್ಣದಾಗಿರ್ತಕ್ಕಂತಹ ಇಲಿಯನ್ನೇ ಅವನು ಸ್ವೀಕಾರ ಮಾಡಿದ. ಇದು ಏನು ತಿಳಿಸಿಕೊಡ್ತದೆ ಅದನ್ನೇ ಹೇಳಿದೆ ನಾನು. ಪುರಾಣ ಇದನ್ನು ತಿಳಿಸಿಕೊಡ್ತು. ಆದರೆ ಇದರಲ್ಲಿ ಒಂದು ಗೂಹ್ಯವಾದ ಭಾಷೆ ಇದೆ. ಗೂಹ್ಯವಾದ ಭಾಷೆ ಇಲಿಯನ್ನೇ ಯಾಕೆ ತೆಗೆದುಕೊಂಡ ಅಂತಂದರೆ, ಜೀವನದೊಳಗೆ ಸಿದ್ಧಿ ಬುದ್ಧಿ ಪ್ರದಾಯಕ ಅಂತ ಹೇಳಿದರೆ ಅವನ ಗಣಪತಿ. ಸಿದ್ಧಿ ಅಂದರೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನಶಕ್ತಿಯಿಂದ ಬರತಕ್ಕಂತಹ ಲಾಭ. ಬುದ್ಧಿ ಅಂದರೆ ನಮಗೆ ಆ ತತ್ವಜ್ಞಾನದಿಂದ ಬಂದಿರತಕ್ಕಂತಹ ನಿರ್ಣಯ ಮಾಡತಕ್ಕಂತಹ ಒಂದು ಶಕ್ತಿ. ಇವೆರಡನ್ನೂ ಸಾಕ್ಷಾತ್ ಗಣಪತಿ ಕೊಡ್ತಾನೆ. ಈ ಸಿದ್ಧಿ ಬುದ್ಧಿಗಳ ಮೂಲಕವಾಗಿ ಅವನ ಪತ್ನಿಯರು ಅಂತ ಕರೀತಾರೆ. ಇದರ ತಾತ್ಪರ್ಯ ಇಷ್ಟೇ, ಇವೆರಡನ್ನೂ ಅವನು ಕೊಡುವುದರ ಮೂಲಕವಾಗಿ ನಮಗೆ ಇಡೀ ಪ್ರಪಂಚವನ್ನು ಸೌಖ್ಯವನ್ನು ಅವನು ಕಾಯ್ತಾನೆ ಅನ್ನುವುದಕ್ಕಾಗಿ ಅವರ ಪತ್ನಿಯರು ಅಂತನೂ ಸಹಿತ ಆ 2 ವಿಶೇಷವಾದ ರೂಪಗಳಿಂದ ನಾವು ಹೇಳುತ್ತೇವೆ. ಅಂತಹ ಗಣಪತಿ ಇಲಿಯನ್ನು ವಾಹನ ಮಾಡಿಕೊಂಡ. ಇಲಿ ಅಂದರೆ ಏನು? ಇಲಿಗೆ ಸಂಸ್ಕೃತದಲ್ಲಿ ಮೂಷಕಃ ಅಂತ ಕರೀತಾರೆ. ಅದನ್ನು ಮುಶ್ಚುರ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿರ್ತಕ್ಕಂಥದ್ದು ಈ ಮೂಷಕಃ. ಅದಕ್ಕೆ ದಾಸರು ಒಂದು ಕಡೆ ಹೇಳಿದರು, ಇಲಿಯಾವಲಯ ಚಾಚುದು ಕಂಡೆ, ಬೆಕ್ಕು ಭಕ್ಕರಿ ಮಾಡುವುದು ಕಂಡೆ, ಮೆಕ್ಕೆಕಾಯಿ ಕಂಡೆ ನವ್ವ ತೆಕ್ಕೆ ಗಡತರ, ಸುಳು ನಮ್ಮಲ್ಲಿಲ್ಲವಯ್ಯ ಸುಳೇ ನಮ್ಮನಿ ದೇವರು. ಇಲಿಯ ವಲಯ ಚಾಚುದು ಕಂಡೆ, ಇಲಿ ಒಲಿ ಊದ್ತದ ಅಂತ ಹೇಳಿದರು. ಇಲಿ ಹೆಂಗೆ ಒಲಿ ಊದ್ಲಿಕ್ಕೆ ಸಾಧ್ಯದ? ಇಲಿ ಒಲಿ ಊದುವುದು ಅರ್ಥ ಏನು ಅಂದರೆ, ಇಲಿಗೆ ಮೂಷಕ ಅಂತ ಕರೆದ್ರಲ್ಲ, ಈ ಇಲಿ ಏನು ಅಂದರೆ ಮನಸ್ಸು. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ಸೂಕ್ಷ್ಮವಾದದ್ದು, ಕೈಗೆ ಸಿಗದೇ ಇರತಕ್ಕಂತಹ, ನಿರಂತರವಾಗಿ ಸಂಚಾರ ಮಾಡಿ ಒಂದು ಕಡೆಗೂ ಸಹಿತ ನಿಲ್ಲದೇ ಇರತಕ್ಕಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದಂದರೆ ಮನಸ್ಸು. ಈ ಮನಸ್ಸನ್ನು ಇಲಿಗೆ ಹೋಲಿಸಿದರು. ಅವನು ಮೂಷಕ, ಈ ಮನಸ್ಸು ಮೂಷಕ. ಈ ಮೂಷಕ ಏನು ಗೊತ್ತಾ? ಇದು ಏನೇನೋ ಮಾಡ್ತದೆ, ಏನೇನೋ ಚಿಂತನೆ ಮಾಡ್ತದೆ, ಏನೇನೋ ವಿಚಾರಗಳನ್ನು ಮಾಡ್ತದೆ, ಏನೇನೋ ಜೀವನದಲ್ಲಿ ಮನಸ್ಸನ್ನು ನಿಯಂತ್ರಣ ಮಾಡುವುದು ಅಥವಾ ಇಲಿಯನ್ನು ನಿಯಂತ್ರಣ ಮಾಡುವುದು ತುಂಬ ಕಷ್ಟ. ಮನೆಯೊಳಗೆ ಇಲಿಯನ್ನು ಹಿಡಿಬೇಕು ಅಂದರೆ ಎಲ್ಲ ತುಂಬ ಕಷ್ಟ. ಇನ್ನು ಹುಲಿ ಹಿಡಿಬಹುದು ಹೊರತಾಗಿ ಇಲಿಯನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂತಹ ಇಲಿ ಎಂಬ ಮನಸ್ಸಿನ ಮೇಲೆ ಅಂಕುಶವನ್ನಿಟ್ಟುಕೊಂಡು ನಿಯಂತ್ರಣ ಮಾಡುವನೇ ಸಾಕ್ಷಾತ್ ಗಣಪತಿ. ಅವನೇ ಒಂದು ವಿಶೇಷವಾಗಿರ್ತಕ್ಕಂತಹ ಸಿದ್ಧಿಯನ್ನು ಕೊಡ್ತಕ್ಕಂಥವನು. ಬುದ್ಧಿಯ ಮೂಲಕವಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಡತಕ್ಕಂಥದ್ದು, ಮನಸ್ಸನ್ನು ನಿಯಂತ್ರಣ ಮಾಡ್ತಾನೆ. ಆದ್ದರಿಂದ ಅವನನ್ನು ಕವೀನಾಂ ಅಂತ ಕರೆದು. ಕವೀನಾಂ ಅಂದರೆ ಕಾವ್ಯವನ್ನು ಬರೆದದ್ದು ಅಂತ ಅರ್ಥ ಅಲ್ಲ. ಕವೀನಾಂ ಅಂದರೆ ಜ್ಞಾನಿ ಅಂತ ಅರ್ಥ. ಆ ಗಣಪತಿಯನ್ನು ಉಪಾಸನೆ ಮಾಡಿದರೆ ಅವನ ಕೊಟ್ಟ ತತ್ವಜ್ಞಾನದ ಮೂಲಕವಾಗಿ ಈ ಮೂಷಕ ಎಂಬ ಈ ಇಲಿಯನ್ನು ನಾವು ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಮನಸ್ಸು ಅನೇಕ ವಿಷಯಗಳ ಕಡೆಗೆ, ಅನೇಕ ವಿಚಾರಗಳ ಕಡೆಗೆ ನಮ್ಮ ಮನಸ್ಸು ಹರಿದುಕೊಂಡು ಹೋಗ್ತದೆ, ಆ ಕಡೆಗೆ ಈ ಕಡೆಗೆ. ಆದರೆ ಆ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕೃತವನ್ನಾಗಿ ಮಾಡಬೇಕು ಅಂತಾದರೆ ಅದಕ್ಕೆ ಗಣಪತಿಯ ಆರಾಧನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ತತ್ವ, ಗಣಪತಿಯ ರೂಪದ ಬಗ್ಗೆ ನಮಗೆ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಇಂತಹ ಸುಂದರವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಸೊಂಡಿಲವನ್ನು ಹೊಂದಿರತಕ್ಕಂತಹ ಗಜಾನನ, ಅವನಿಗೆ ಅನೇಕ ಹೆಸರುಗಳಿದೆ.
ವಿಘ್ನನಾಶಾಯ ನಮಃ, ಎಲ್ಲ ವಿಘ್ನಗಳನ್ನು ನಾಶ ಮಾಡ್ತಕ್ಕಂಥವನು, ಸಾಕ್ಷಾತ್ ಪಾರ್ವತಿ ಪುತ್ರನಾಗಿರ್ತಕ್ಕಂತಹ ಹೇರಂಬ ಸಾಕ್ಷಾತ್ ವಿನಾಯಕ. ಅಂತಹ ವಿನಾಯಕ ನೋಡಿ, ಅವನಂತಹ ನಾಯಕ ಪ್ರಪಂಚದಲ್ಲಿ ಇಲ್ಲ. ಅಂತಹ ಮಹಾನುಭಾವ, ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಕ್ಕಂತಹ ನಾಯಕ. ಹೀಗಾಗಿ ಅವನನ್ನು ವಿನಾಯಕ ಅಂತ ಕರೆದರು. ಗಣಗಳಿಗೆ ಅಧಿಪತಿಯಾಗಿದ್ದರಿಂದ ಅವನನ್ನು ಗಣಪತಿ ಅಂತ ಕರೆದರು. ಗಣಗಳಿಗೆ ಈಶನಾಗಿದ್ದರಿಂದ ಅವನನ್ನು ಗಣೇಶ ಅಂತ ಕರೆದರು. ಲಂಬೋದರ ಅಂತ ಕರೆದರು. ವಿಕಟಃ ಅಂದರೆ ಅವನು ವಿಸ್ತೃತವಾದ ದೊಡ್ಡದಾದ ದೇಹ ಇರುವುದರಿಂದ ಅವನನ್ನು ವಿಕಟ ಅಂತ ಕರೆದಿದ್ದಾರೆ. ಹೀಗೆ ಅನೇಕ ಹೆಸರುಗಳು ಸಾಕ್ಷಾತ್ ಗಣಪತಿಯನ್ನು ನಮಗೆ ವಿಶೇಷವಾಗಿ ನಿರೂಪಿಸಿಕೊಡುತ್ತದೆ. ಹೀಗಾಗಿ ಮನಸ್ಸು ನಿಯಂತ್ರಣವಾಗಬೇಕಾದರೆ ನಮಗೆ ಬುದ್ಧಿ ಪ್ರಧಾನ. ಆ ಬುದ್ಧಿಯನ್ನು ಕೊಡತಕ್ಕಂಥವರು ಸಾಕ್ಷಾತ್ ಗಣಪತಿ. ಹೀಗಾಗಿ ಆ ಗಣಪತಿಯ ಈ ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಆ ಗಣಪತಿಯನ್ನು ನಾವು ಆರಾಧನೆ ಮಾಡಿದರೆ ನಮಗೆ ವಿಶೇಷವಾಗಿರ್ತಕ್ಕಂತಹ ತತ್ವಜ್ಞಾನದ ಮೂಲಕವಾಗಿ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಆ ಕೆಲಸವನ್ನು ಸಾಕ್ಷಾತ್ ಗಣಪತಿ ಮಾಡುತ್ತಾನೆ. ಆದ್ದರಿಂದ ಈ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಯ ದಿವಸ ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡುವುದಕ್ಕಾಗಿ ಈ ಅಖಂಡವಾಗಿರ್ತಕ್ಕಂತಹ ಭೂಮಂಡಲಕ್ಕೆ ಬಂದಿರತಕ್ಕಂಥವನು ಈ ಗಣಪತಿ. ಗಣಪತಿಯ ಕುರಿತು ಅನೇಕ ಪುರಾಣಗಳಲ್ಲಿ ಬ್ರಹ್ಮವೈವರ್ತ ಪುರಾಣ ಇರಬಹುದು, ಸ್ಕಂದ ಪುರಾಣ ಇರಬಹುದು, ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಗಣಪತಿಯ ಕುರಿತು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ವಿಶಿಷ್ಟವಾಗಿರ್ತಕ್ಕಂತಹ ಗಣೇಶ ಪುರಾಣ ಅಂತಲೇ ಬಂದಿದೆ. ಗಣಪತಿಯ ಕುರಿತು ಅನೇಕ ವಿಚಾರಗಳನ್ನು ಅದರಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇತ್ತಂಚ ಪ್ರಾಚೀನದ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದಾಗ ವೇದಗಳಲ್ಲಿ 2 ಕಡೆಗೆ ಉಲ್ಲೇಖ ಬರುತ್ತದೆ. ಅಂತಹ ಗಣಪತಿಯನ್ನು ಈ ಶುಕ್ಲ ಪಕ್ಷದ ಚತುರ್ಥಿಯ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿ. ಹಾಗಾದರೆ ರುದ್ರದೇವರು ಗಣಪತಿಯ ಶಿರಚ್ಛೇದನ ಮಾಡಿದರು. ಇದರ ಅರ್ಥ ಏನು ಅಂತಂದರೆ, ರುದ್ರದೇವರಿಗೆ ಸೃಷ್ಟಿಸುವ ಸಾಮರ್ಥ್ಯವೂ ಇರ್ತದೆ, ಆ ಸಂಹಾರ ಮಾಡುವಂತಹ ಸಾಮರ್ಥ್ಯವು ಸಾಕ್ಷಾತ್ ಗಣಪತಿ ವಿಶೇಷವಾಗಿ ರುದ್ರದೇವರಿಗೆ ಇರ್ತದೆ ಅಂತ ಸೂಚಿಸಿಕೊಟ್ರು. ಇತಂಚ ಈ ಪುರಾಣದ ಕಥೆಗಳನ್ನು ಕೇಳಿದಾಗ ನಮಗೆ ಸಂಶಯ ಬರಲಿಕ್ಕುಂಟು. ನಾವೆಲ್ಲ ಅಂತೀವಿ, ಹಾಗಾದರೆ ಪಾರ್ವತಿ ಏನು ಅಂದರೆ ಅವಳು ಹಚ್ಚಿಕೊಂಡ ಚಂದನದಿಂದ ಅಥವಾ ಮೈಯಲ್ಲಿ ಇರ್ತಕ್ಕಂತಹ ಮಣ್ಣಿನ ಮುಖಾಂತರ ಗಣಪತಿಯನ್ನು ನಿರ್ಮಾಣ ಮಾಡಿದ್ಲು. ಹಾಗಾದರೆ ಅವಳ ಮೈಯಲ್ಲಿ ಇಷ್ಟು ಮಣ್ಣಿತ್ತು ಅಂದರೆ ಅವಳು ಸ್ನಾನವೇ ಮಾಡಿದ್ದಿಲ್ಲೇನೋ ಅಂತ ನೀವು ಕೇಳಬಹುದು. ಹಾಗಲ್ಲ, ಮೃತ್ತಿಕಾ ಸ್ನಾನ ಎಂಬುದು ಶ್ರೇಷ್ಠವಾದದ್ದು. ಮೈಗೆ ಮಣ್ಣನ್ನು ಹಚ್ಚಿಕೊಳ್ಳತಕ್ಕಂಥದ್ದು. ಮಣ್ಣನ್ನು ಹಚ್ಚಿಕೊಳ್ಳುವಾಗ ಆ ಮೃತ್ತಿಕೆಯನ್ನು ತೆಗೆದುಕೊಂಡು, ಇವತ್ತಿಗೂ ಸಹಿತ ನಾವು ಮೃತ್ತಿಕಾ ಸ್ನಾನ ಮಾಡಬೇಕು. ಅನೇಕ ರೋಗ ರುಜಿನಗಳು, ದೈಹಿಕವಾದ ಚರ್ಮದಲ್ಲಿರತಕ್ಕಂತಹ ವ್ಯಾಧಿ ಪರಿಹಾರ ಆಗಬೇಕಾದರೆ ಆ ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಅದು ವಿಶೇಷವಾಗಿ ಹರಿತ ಚಂದನದಿಂದ ಕೂಡಿರ್ತಕ್ಕಂತಹ ಮಣ್ಣನ್ನು ತೆಗೆದುಕೊಂಡು ಸಾಕ್ಷಾತ್ ಪಾರ್ವತಿ ಆ ಮಣ್ಣಿನ ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಗಣಪತಿಯನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗೆ ಈ ಎಲ್ಲ ಕಥೆಗಳ ಹಿನ್ನೆಲೆಯಲ್ಲಿ ಒಂದು ಗುಹ್ಯ ಭಾಷೆ ಇದೆ, ಒಂದು ವಿಶೇಷವಾಗಿರ್ತಕ್ಕಂತಹ ಸಮಾಧಿ ಭಾಷೆ ಇದೆ. ಹೀಗಾಗಿ ಅನೇಕ ಪುರಾಣಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಕಥೆಗಳು ಬಂದರೂ ಸಹಿತ ಈ ಗಣಪತಿಯ ತತ್ವವನ್ನು ಮಾತ್ರ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕು. ನಮಗೆ 18ನೆಯ ವಿಶಿಷ್ಟವಾಗಿ ಗಣಪತಿಯ ಜನ್ಮ ಅಂದರೆ ವಿಶಿಷ್ಟವಾಗಿರ್ತಕ್ಕಂತಹ 18ನೆಯ ಕಕ್ಷೆಯಲ್ಲಿ ಇರತಕ್ಕಂತಹ ವಿಶ್ವಕ್ಷೇಣ, ಅಶ್ವಿನಿ ದೇವತೆ, ಇವನ್ನೆಲ್ಲವೂ ಸಹಿತ ಗಣಪತಿ ತತ್ವಗಳನ್ನು ಮೀರಿ ನಿಂತಿರ್ತಕ್ಕಂತಹ ಬುದ್ಧಿ ತತ್ವಾಭಿಮಾನಿ ದೇವತೆಯಾಗಿರ್ತಕ್ಕಂತಹ ಸಾಕ್ಷಾತ್ ಉಮಾದೇವಿ. ಈ ಉಮಾದೇವಿ ಎಲ್ಲ ತತ್ವಗಳಿಗೆ ಅವಳು ಜನಕಳು, ಎಲ್ಲ ತತ್ವಗಳನ್ನು ಅವಳು ಕೊಡ್ತಾಳೆ. ಹೀಗಾಗಿ ಗಣಪತಿಯನ್ನು ಸೃಷ್ಟಿ ಮಾಡ್ತಾಳೆ. ಇದರ ಅರ್ಥ ಏನು ಅಂದರೆ, ಸುಂದರವಾದ ಕಿವಿ, ಸುಂದರವಾಗಿರ್ತಕ್ಕಂತಹ ಮುಖ ಇರಬೇಕು, ಸುಂದರವಾಗಿರ್ತಕ್ಕಂತಹ ಉದರ ಇರಬೇಕು, ಸುಂದರವಾಗಿರ್ತಕ್ಕಂತಹ ಚಿಂತನೆ ಇರಬೇಕು. ಅದನ್ನು ವಿಶೇಷವಾದ ಅಭಿಮಾನಿ ದೇವತೆ ಆಗಿರ್ತಕ್ಕಂತಹ ಉಮಾದೇವಿ ನಮಗೆ ಅನುಗ್ರಹಪೂರ್ವಕವಾಗಿ ಅದನ್ನು ಕೊಡ್ತಾಳೆ ಅನ್ನುವಂತಹ ಒಂದು ಚಿಂತನೆಯನ್ನು ವಿಶೇಷವಾಗಿ ಇಲ್ಲಿ ನಾವು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದೆಲ್ಲ ಕೆಲವು ಕಥೆಗಳು ಇದೆ. ಕಥೆಗಳ ಮೂಲಕವಾಗಿ ಕಥೆಗಳನ್ನು ತಿಳ್ಕೊಳ್ಳೋದು ಅಷ್ಟು ಮಾತ್ರ ಅಲ್ಲ, ಕಥೆಗಳ ಹಿಂದೆ ಅನೇಕ ತತ್ವಗಳಿದೆ. ಆ ಕಥೆಗಳ ತತ್ವಗಳನ್ನು ಸಹಿತ ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡಬೇಕು. ಅಂತಹ ಗಣಪತಿಯನ್ನು ಈ ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಮನೆಯೊಳಗೆ ತೆಗೆದುಕೊಂಡು ಬಂದು ಮಣ್ಣಿನ ಪ್ರತಿಮೆಯನ್ನು ವಿಶೇಷವಾಗಿ ತರಬೇಕು. ಮಣ್ಣಿನ ಮೃತ್ತಿಕೆಯಿಂದ ಮಾಡಿರತಕ್ಕಂತಹ ಪ್ರತಿಮೆಯನ್ನೇ ತೆಗೆದುಕೊಂಡು ಬಂದು ಆ ಗಣಪತಿಯನ್ನು ವಿಶಿಷ್ಟವಾಗಿರ್ತಕ್ಕಂತಹ ಮಂಟಪದಲ್ಲಿ ಸ್ಥಾಪನೆಯನ್ನು ಮಾಡಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲ ಕಾರ್ಯದಲ್ಲಿ ನಮಗೆ ಮಂಗಲವನ್ನು ಉಂಟು ಮಾಡತಕ್ಕಂತಹ ಸಾಕ್ಷಾತ್ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿಯನ್ನು ಆವಾಹನ ಮಾಡಿ ಆ ಗಣಪತಿಯನ್ನು ನಾವಲ್ಲಿ ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕಾಗ್ತದೆ. ಆ ಮಂಟಪದಲ್ಲಿ ಕೂಡಿಸಿ ಆ ಗಣಪತಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಅರ್ಚನೆಯನ್ನು ಮಾಡಬೇಕು.
ಅರ್ಚನೆಯನ್ನು ಮಾಡಿ ಅರ್ಘ್ಯ ಪಾದ್ಯ ನಾನಾ ಥರದ ಪಂಚಾಮೃತಗಳನ್ನೆಲ್ಲ ಮಾಡಿ ಆ ಸಾಕ್ಷಾತ್ ಗಣಪತಿಗೂ ಸಹಿತ ಅಭಿಷೇಕವನ್ನು ಮಾಡಿ ಎಲ್ಲ ಉಪಾಸನೆಯನ್ನು ಷೋಡಶೋಪಚಾರ ಪೂಜೆಗಳು ಅಂತ ಕರೀತಾರೆ. ಆ ಎಲ್ಲ ಷೋಡಶೋಪಚಾರಗಳನ್ನು ಮಾಡಿ ಧೂಪ ದೀಪ ಎಲ್ಲವನ್ನೂ ಸಹಿತ ಸಮರ್ಪಿಸಿ ವಿಶೇಷವಾಗಿರ್ತಕ್ಕಂತಹ ಗಣಪತಿಗೆ ಮೋದಕ ಬಹಳ ಇಷ್ಟ. ಮೋದಕ ಅಂದರೆ ಪ್ರಾಚೀನ ಕಾಲದಲ್ಲಿ ಅನೇಕ ಭಕ್ಷ್ಯಗಳಿತ್ತು, ಅದರಲ್ಲಿ ಮೋದಕ ಎಂಬುದು ಒಂದು ಭಕ್ಷ್ಯ. ಅದಕ್ಕೆ ಕಡುಬು ಅಂತ ಕರೀತಾರೆ. ಈ ಕಡುಬು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕಡಲೆಬೇಳೆಯಿಂದ ಮಾಡಿರ್ತಕ್ಕಂತಹ ಹೂರಣವನ್ನು ಹಾಕಿ ಮಾಡ್ತಕ್ಕಂತಹ ಕಡುಬಿದೆಯಲ್ಲ, ಕೊಬ್ಬರಿ ಸಕ್ಕರೆಯಿಂದ ಹಾಕಿರ್ತಕ್ಕಂತಹ ಕಡುಬಿದೆಯಲ್ಲ, ಇದು ಬಹಳ ವಿಶೇಷವಾಗಿ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥದ್ದು ಈ ವಿಶಿಷ್ಟರಾಗಿರ್ತಕ್ಕಂತಹ ಗಣಪತಿಗೆ. ಅಷ್ಟು ಮಾತ್ರ ಅಲ್ಲ, 21 ಮಾಡಬೇಕು ಅಂತ ಹೇಳಿದರು. 21 ಯಾಕೆ ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರೆಗಳು, ಒಟ್ಟು 20 ಆಯಿತು. ಮನಸ್ಸು 21. ಈ 21ನ್ನು ನಿಯಂತ್ರಣ ಮಾಡತಕ್ಕಂತಹ ವಿಶ್ವನಾಮಕನಾದ ವಿಶ್ವಂಭರ ಗಣಪತಿಗೆ ಇನ್ನೊಂದು ಹೆಸರು ವಿಶ್ವಂಭರ. ಯಾಕಂದರೆ ಅವನ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿದ್ದರಿಂದ ಅವನನ್ನು ವಿಶ್ವಂಭರ ಅಂತ ಕರೀತಾರೆ. 21 ತತ್ವಗಳಿಗೆ ಅವನು ನಿಯಾಮಕನಾಗಿದ್ದರಿಂದ ಈ 21 ಮೋದಕಗಳನ್ನು ಅವನಿಗೆ ಸಮರ್ಪಿಸತಕ್ಕಂತಹ ಒಂದು ಹಿನ್ನೆಲೆ ಒಳಗೆ 21 ಮೋದಕಗಳನ್ನು ಅವನಿಗೆ ಸಮರ್ಪಿಸ್ತಾರೆ. ಸಮರ್ಪಿಸಿ ಆ ಮೋದಕವನ್ನು ಪ್ರಸಾದ ರೂಪದೊಳಗೆ ಸ್ವೀಕಾರ ಮಾಡತಕ್ಕಂಥದ್ದು. ಹೀಗೆ ಆ ಗಣಪತಿಯನ್ನು ಆರಾಧನೆ ಮಾಡಿ ಏನು ಅಂದರೆ ಮೃತ್ತಿಕಾ ಪೂಜಾ ಕೆಲವರ ಮನೆಯೊಳಗೆ 1 ದಿವಸ ಮಾತ್ರ ಮಾಡ್ತಾರೆ, ಇನ್ನು ಕೆಲವರ ಮನೆಯೊಳಗೆ 3 ದಿವಸ ಮಾಡ್ತಕ್ಕಂತಹ ಸಂಪ್ರದಾಯ, ಇನ್ನು ಕೆಲವರ ಮನೆಯೊಳಗೆ ವಿಶೇಷವಾಗಿ 5 ದಿವಸ ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ಈಗಾಗಲೇ ಜ್ಯೇಷ್ಠಾದೇವಿ ಮಾಸ ಮಹಾಲಕ್ಷ್ಮಿ ಅಂತ ಇದೆ, ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆಮೇಲೆ ಜ್ಯೇಷ್ಠಾದೇವಿಯ ಋತ ಅಂತ ಬರ್ತದೆ, ಇದೆ ಭಾದ್ರಪದ ಮಾಸದಲ್ಲಿ, ಅಂದರೆ ಮಹಾಲಕ್ಷ್ಮಿಯ ಋತಾಚರಣೆ. ಅಂದರೆ ಸಾಕ್ಷಾತ್ ಗಣಪತಿಗೆ ವಿಶೇಷವಾಗಿರ್ತಕ್ಕಂತಹ ರುದ್ರದೇವರ ಮಕ್ಕಳಾಗಿರ್ತಕ್ಕಂತಹ ಗಣಪತಿಗೆ ಭಗವಂತನಾಗಿರ್ತಕ್ಕಂತಹ ನಾರಾಯಣನ ಮಡದಿಯ ಲಕ್ಷ್ಮಿಯ ಅನುಗ್ರಹ ಈ ಒಂದು ಸಂದರ್ಭದಲ್ಲಿ ಆಗ್ತದೆ. 5ನೇ ದಿವಸ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಆ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿಕೊಂಡು ತಾನೂ ನಾನಾ ಭಕ್ಷ್ಯ ನೈವೇದ್ಯಗಳನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ತಾಯಿಯ ಜೊತೆ ಸೇರಿಕೊಂಡು ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು 5 ದಿವಸಗಳ ಮಾಡ್ತಕ್ಕಂತಹ ಆರಾಧನೆ. ಜ್ಯೇಷ್ಠಾದೇವಿಯ ಲಕ್ಷ್ಮಿಯ ಪೂಜೆಯನ್ನು ಮಾಡಿಸಿಕೊಂಡು 5ನೇ ದಿವಸ ಗಣಪತಿ ಹೋಗ್ತಕ್ಕಂಥದ್ದು ಒಂದು ಸಂಪ್ರದಾಯ. ಇನ್ನು 11 ದಿನಗಳ ಕಾಲವೂ ಸಹಿತ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಅನಂತ ಚತುರ್ದಶಿಯವರೆಗೂ ಸಹಿತ, ಚತುರ್ದಶಿ ಅಂದರೆ 14, ಅನಂತನ ಋತದ ಸಂದರ್ಭದಲ್ಲಿಯೂ ಅಲ್ಲಿಯವರೆಗೂ ಸಹಿತ ಗಣಪತಿಯನ್ನು ಇಟ್ಟುಕೊಂಡು ಅನಂತ ಚತುರ್ದಶಿಯ ದಿವಸ ವಿಶೇಷವಾಗಿ ಗಣಪತಿಯನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಒಂದು ಕ್ರಮ. ಆಮೇಲೆ ಹುಣ್ಣಿಮೆಯೂ ಸಹಿತ ಗಣಪತಿಯನ್ನು ವಿಸರ್ಜನೆ ಮಾಡ್ತಕ್ಕಂತಹ 15 ದಿವಸಗಳ ಕಾಲ ಇಟ್ಟುಕೊಳ್ಳುವಂತಹ ಇನ್ನೊಂದು ಸಂಪ್ರದಾಯ. ಇತ್ತಂಚ ಗಣಪತಿಯನ್ನು ನಿತ್ಯಲೂ ಸ್ಮರಿಸಬೇಕು. ಆದರೂ ಮನೆಯೊಳಗೆ ನಾವು ವೃತಾಚರಣೆಯನ್ನು ಮಾಡಿ ನಮ್ಮ ಮನೆ ಯಥಾಶಕ್ತಿ ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ 1 ಆಗಿರಬಹುದು, 3 ಆಗಿರಬಹುದು, 5 ಆಗಿರಬಹುದು, ಅಥವಾ 11 ಆಗಿರಬಹುದು, 14 ಆಗಿರಬಹುದು, 15 ದಿವಸ ಆಗಿರಬಹುದು, ಆ ಗಣಪತಿಯನ್ನು ಸ್ಥಾಪಿಸಿ ಕೊನೆಯಲ್ಲಿ ಆ ಮೃತ್ತಿಕೆಯನ್ನು ನೀರಿನಲ್ಲೇ ಬಿಡಬೇಕು. ಯಾಕೆ ಅಂದರೆ ನೀರಿನಿಂದಲೇ ಈ ಪ್ರಪಂಚ ಹುಟ್ಟಿತ್ತು, ಈ ಮಣ್ಣೆಲ್ಲ ಹುಟ್ಟಿದ್ದು ನೀರಿನಿಂದಲೇ. ಹೀಗಾಗಿ ಮೃತ್ತಿಕಾ ರೂಪದಿಂದ ಬಂದ ಗಣಪತಿ ಮತ್ತೆ ನೀರಿನೊಳಗೆ ಸೇರಿಕೊಳ್ತಾನೆ. ಪಂಚಭೂತದಿಂದ ಬಂದ, ಹೇಗೆ ಪಂಚಭೂತದಲ್ಲೇ ಸೇರಿಕೊಳ್ಳೋ ಅದರಲ್ಲಿ ವಿಶೇಷವಾದ ವಾರಿ ನೀರಿನಲ್ಲೇ ಸೇರಬೇಕು ಅಂತ ಹೇಳಿ ಮತ್ತೆ ಆ ಮೃತ್ತಿಕೆಯನ್ನು ನೀರಿನೊಳಗೆ ವಿಶೇಷವಾಗಿ ನಾವು ಅಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಆ ಮೂಲ ರೂಪದಲ್ಲೇ ವಿಸರ್ಜನೆಯನ್ನು ಮಾಡ್ತಕ್ಕಂಥನು. ಅವನ ಮುಂದೆ ಆ ಪ್ರಕೃತಿಯಲ್ಲಿ ಇರ್ತಾನೆ, ಸಕಲ ಅಕ್ಷರಗಳಲ್ಲಿ ಇರ್ತಾನೆ, ಪ್ರತಿಯೊಂದು ಶಬ್ದಗಳಲ್ಲಿ ಸಾಕ್ಷಾತ್ ಗಣಪತಿಯ ಅನುಗ್ರಹ ಇರ್ತದೆ, ಮಾತಿನಲ್ಲಿ ಸಾಕ್ಷಾತ್ ಗಣಪತಿ ಇರ್ತಾನೆ. ಹೀಗೆ ಆ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಪ್ರತಿ ಈ ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಗಣಪತಿಯನ್ನು ಆರಾಧನೆ ಮಾಡಿದಾಗ ಇಡೀ ನಮ್ಮ ಜೀವನ ಪರ್ಯಂತ ಸಾಕ್ಷಾತ್ ಗಣಪತಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಜ್ಞಾನ ಕೊಡ್ತಾನೆ, ಭಕ್ತಿ ಕೊಡ್ತಾನೆ, ವೈರಾಗ್ಯ ಕೊಡ್ತಾನೆ, ಮಕ್ಕಳಿಲ್ಲದವರಿಗೆ ಮಕ್ಕಳವನ್ನು, ಸಂತಾನ ಇಲ್ಲದವರಿಗೆ ಸಂತಾನವನ್ನು ವಿಶೇಷವಾಗಿ ಕೊಡ್ತಾನೆ, ಧನ ಇಲ್ಲದೆ ಇರತಕ್ಕಂಥವರಿಗೆ ಧನ ಕೊಡ್ತಾನೆ, ಸಮೃದ್ಧಿ ಕೊಡ್ತಾನೆ, ವಿಶೇಷವಾಗಿ ಆಯುಷ್ಯ ಕೊಡ್ತಾನೆ, ಆರೋಗ್ಯವನ್ನು ಸಹಿತ ಕೊಡ್ತಾನೆ. ಹಾಗೆ ಇಷ್ಟೆಲ್ಲವನ್ನು ಸಹಿತ ಗಣಪತಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಭಾದ್ರಪದ ಶುಕ್ಲ ಈ ಚತುರ್ಥಿಯ ದಿವಸ ಸಾಕ್ಷಾತ್ ಗಣಪತಿಯನ್ನು ನಾವು ಆರಾಧನೆ ಮಾಡಬೇಕು. ಹೀಗಾಗಿ ನಾಳೆ ಸೋಮವಾರ ಸಾಕ್ಷಾತ್ ಭಾದ್ರಪದ ಶುಕ್ಲ ಚತುರ್ಥಿ ಆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ
ಆ ಗಣಪತಿಯನ್ನು ಯಥಾಸಾಂಗವಾಗಿ ಷೋಡಶೋಪಚಾರ ಪೂಜಾ ಅಂದರೆ 16 ಪೂಜೆಗಳು, ಅರ್ಘ್ಯ, ಪಾದ್ಯ, ಅಭಿಷೇಕ, ಧೂಪ, ದೀಪ, ನೀರಾಂಜನ, ನೈವೇದ್ಯ, ಎಲ್ಲ ಅಕ್ಷತೆಗಳ ಸಮರ್ಪಣೆ, ಗಂಧ ಸಮರ್ಪಣೆ ಎಲ್ಲವೂ ಸೇರಿ 16 ಉಪಚಾರಗಳಿಂದ ಆ ಗಣಪತಿಯನ್ನು ವಿಶೇಷವಾಗಿ ನಾವು ಆರಾಧನೆಯನ್ನು ಮಾಡಿ ಆ ಗಣಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನ ರೂಪ, ಅದು ಗಣಪತಿಯ ರೂಪ, ವಿಶ್ವಂಭರ ರೂಪ. ಅಂತಹ ವಿಶ್ವಂಭರ ರೂಪನಾಗಿರ್ತಕ್ಕಂತಹ ಗಣಪತಿ ನಮ್ಮೆಲ್ಲರಿಗೂ ಸಹಿತ ವಿಶೇಷವಾದ ಸೌಭಾಗ್ಯವನ್ನೆಲ್ಲ ಉಂಟು ಮಾಡಲಿ ಅಂತ ಹೇಳಿ ಈ ಗಣಪತಿಯ ಚತುರ್ಥಿಯ ಮಹತ್ವವನ್ನು ಯಥಾಶಕ್ತಿ ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ವಿಶೇಷವಾದ ಜ್ಞಾನ ಕಾರ್ಯವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವಿಸ್ತಾರ TV ಮಾಧ್ಯಮದವರು ನೋಡಿ, ಹೆಸರೇ ವಿಸ್ತಾರ. ಯಾಕಂದರೆ ನಾನು ಹೇಳಿದೆ ಗಣಪತಿಯ ಹೆಸರೇ ವಿಸ್ತಾರ ಅಂತ. ಅವನ ರೂಪ ನೋಡ್ರಿ ಎಷ್ಟು ಚಂದದ ವಿಸ್ತಾರವಾದ ರೂಪ. ಅದಕ್ಕಾಗಿ ಗಣಪತಿಯ ಅನುಗ್ರಹ ವಿಸ್ತಾರವಾಗಬೇಕು. ಅವನನ್ನು ಸ್ಮರಿಸ್ಕೊಂಡ್ರೆ ನಾವೆಲ್ಲ ವಿಸ್ತಾರ ಆಗ್ತೀವಿ, ನಾವೆಲ್ಲ ಪ್ರಚಾರ ಆಗ್ತೀವಿ, ನಾವೆಲ್ಲ ಪ್ರಸಾರ ಆಗ್ತೀವಿ. ಹೀಗಾಗಿ ನಮ್ಮ ಜೀವನಕ್ಕೂ ಒಂದು ವಿಸ್ತಾರ ರೂಪವನ್ನು ಕೊಡಬೇಕು ಅಂತಂದರೆ ಆ ವಿಸ್ತಾರ ರೂಪಿಯಾಗಿರತಕ್ಕಂತಹ ಗಣಪತಿಯನ್ನು ಆರಾಧನೆ ಮಾಡಬೇಕು. ಹೀಗಾಗಿ ವಿಸ್ತಾರ ಮಾಧ್ಯಮದವರಿಗೂ ಸಹಿತ ಸ್ವರ್ಣಗೌರಿ ಸಾಕ್ಷಾತ್ ಗಣಪತಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವರು ಇನ್ನೂ ಹೆಚ್ಚು ವಿಸ್ತಾರ ರೂಪದೊಳಗೆ ಅವರ ಮಾಧ್ಯಮ ಬಳಿಯಲಿ, ಎಲ್ಲ ಜನರಿಗೂ ಸಹಿತ ಅನುಕೂಲವಾಗಲಿ. ಗಣಪತಿಯನ್ನು ಆರಾಧಿಸುವುದಕ್ಕೆ ಒಂದು ಜಾತಿ ಒಂದು ಜನಾಂಗ ಅಂತಲ್ಲ. ಕಿರಾತ, ಹೂಣಾಂಧ್ರ, ಪುಲಿಂದ, ಪುಲ್ಕಸ, ಅಭೀರ, ಕಂಕ, ಯವನಾಕ, ಸಾಧಯ ಎಲ್ಲರೂ ಸಹಿತ ಎಲ್ಲ ಜಾತಿ ಎಲ್ಲ ಜನಾಂಗದವರು ಸರ್ವವರ್ಣಾಶ್ರಮಾಣಾಂಚ ಜ್ಞಾನಾತ್ ಮೋಕ್ಷ ಉದಾರತಃ ಎಲ್ಲರೂ ಸಹಿತ ಭಗವಂತನನ್ನು ಗಣಪತಿಯನ್ನು ಆರಾಧನೆ ಮಾಡಲಿಕ್ಕೆ ಬರ್ತದೆ, ಗಣಪತಿಯನ್ನು ಪೂಜೆ ಮಾಡಲಿಕ್ಕೆ ಬರ್ತದೆ. ಹೀಗಾಗಿ ಎಲ್ಲರೂ ಗಣಪತಿಯನ್ನು ಉಪಾಸನೆ ಮಾಡಿ ಗಣಪತಿಯ ಆರಾಧನೆಯನ್ನು ಮಾಡಿ ಎಲ್ಲ ಸೌಭಾಗ್ಯವನ್ನು ಪಡೆಯುವಂತಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.